ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತು ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ನೋಡೋಣ. ಹಾಗಂದರೆ ನೋಡುತ್ತಿರುವ ವ್ಯಕ್ತಿಯನ್ನು ಅವಲಂಬಿಸಿ ಒಂದೇ ವಿಷಯ ಬೇರೆ ಬೇರೆ ರೀತಿ ಕಾಣ್ಬೋದು, ಆದರೆ ಎರಡೂ ನಿಜ. ತುಂಬ ಕಷ್ಟ ಆಯಿತಾ? ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಾ? ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆಯಾ ನಿಮ್ಮ ಮಕ್ಕಳಿಗೆ? ಎಷ್ಟು ದಿನ ರಜಾ? ನನ್ನ ಮಗನಿಗಂತೂ ಏಪ್ರಿಲ್ ಮೇ 2 ಮಂತ್ ರಜಾ. ಓಕೆನಾ? 2 ತಿಂಗಳ ಅಂದರೆ ಎಷ್ಟು? 60 ಡೇಸ್ ಅಪ್ರಾಕ್ಸಿಮೇಟ್ಲಿ. ಓಕೆ, ಅವನಿಗಾದರೆ ಅದು ಬರೀ 2 ತಿಂಗಳು, ನಮಗಾದರೆ ಅದು 60 ಡೇಸ್. ತುಂಬ ನಿಧಾನವಾಗಿ ಹೋಗುತ್ತೆ, ಅವ್ರಿಗೆ ಬೇಗನೆ ಹೋಗ್ಬಿಡುತ್ತೆ. ಅದಕ್ಕೇ ವೀಕ್ ಡೇಸ್ 5 ಡೇಸ್ ಇದ್ರೂ 1 ವರ್ಷ ಆದರೂ ಮುಗಿಯಲ್ಲ. ವೀಕೆಂಡ್ಸ್ 2 ಡೇಸ್ ಇದ್ರೂ ಬೇಗ ಮುಗಿದೋಗ್ಬಿಡುತ್ತೆ. ನಾವು ಹೊರಗಡೆ ಟೂರ್ಗೆ ಹೋದರೆ ಟೈಮ್ ಬೇಗ ಹೋಗ್ಬಿಡುತ್ತೆ, ಅದೇ ಮನೆಯಲ್ಲೇ ಇದ್ದರೆ ಟೈಮ್ ಹೋಗೋದೇ ಇಲ್ಲ. ಅದಕ್ಕೆ ಎಕ್ಸಾಮಲ್ಲಿ 3 ಗಂಟೆ ಟೈಮು ಎಷ್ಟೊತ್ತಾದರೂ ಮುಗಿಯಲ್ಲ. ಆದರೆ ನಮ್ಗೆ ಇಂಟ್ರೆಸ್ಟಿಂದ ನೋಡ್ತಾ ಇರೋ ಮೂವಿ ಆದರೆ ಬೇಗನೆ ಟೈಮ್ ಹೋಗುತ್ತೆ. ಇಷ್ಟೇ ಥಿಯರಿ ಆಫ್ ರಿಲೇಟಿವಿಟಿ. ಈಸಿ ಇಲ್ವಾ?